ಎಲ್ಲಿಗೆ ಹೊರಟಿದ್ದೀರಾ? ಹುಬ್ಳಿಗೆ ಹೋಗ್ತಾ ಇದೀವಿ ನಮ್ಮ ಸೋದರತ್ತೆ ಮನೆಗೆ. ಅಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಮುಂದಿನ ವಿಡಿಯೋದಲ್ಲಿ ಸಸ್ಪೆನ್ಸ್ ಆಗಿ ಇಟ್ಟಿದ್ದೀವಿ, ಹೇಳ್ತೀವಿ. ಓಕೆ ಓಕೆ. ಹಾಗೂ ನನ್ನ ಸಿಸ್ಟರ್ದು ಯೂಟ್ಯೂಬ್ ಚಾನಲ್ ನೋಡ್ಬೋದು, ಇಬ್ಬರು ಯೂಟ್ಯೂಬ್ ಚಾನಲ್ ನೋಡ್ಬೋದು ಎಲ್ಲಿಗೆ ಹೋಗ್ತೀವಿ ಅಂತ ಸಸ್ಪೆನ್ಸ್ ಆಗಿ. ಈಗಲೇ ಹೇಳಲ್ಲ, ರಿವೀಲ್ ಮಾಡಲ್ಲ. ಹೌದಾ? ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಜರ್ನಿಯಿಂದನೇ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲಿ ಹೋಗ್ತಾಯಿದ್ದೀನಿ ಏನು ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ನಾನು ಹುಬ್ಳಿಗೆ ಬಂದಿದ್ದೀನಿ ನಮ್ಮ ಸೋದರತ್ತೆ ಮನೆಗೆ. ನೈಟು ಜರ್ನಿ ಮಾಡಿ ಅಲ್ಲಿ ಅತ್ತೆ ಮನೆಗೆ ಹೋಗಿ ಮತ್ತೆ ಸ್ನಾನ ಮಾಡಿಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ಈಗ ನಾವು ಹುಬ್ಳಿಯಿಂದ ಬಸ್ ಸ್ಟ್ಯಾಂಡಿಂದ ಸೌದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ಚಿಕ್ಕ ವಯಸ್ಸಿನ ಆಸೆ ಇದು, ಹುಬ್ಳಿ ಧಾರವಾಡ ನೋಡಬೇಕು ಮತ್ತು ಸೌದತ್ತಿ ಯಲ್ಲಮ್ಮ ದರ್ಶನ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಅದು ಯಾವಾಗ ಆಗಬೇಕೋ ಆವಾಗಲೇ ತಾಯಿ ಕರೆಸ್ಕೊಂಡಾಗಲೇ ನಾವು ಹೋಗೋದು ಅಂತ ಗೊತ್ತಾಯಿತು. ಇವತ್ತು ಆ ತಾಯಿ ದರ್ಶನ ಮಾಡೋ ಅವಕಾಶ ಸಿಕ್ತು. ತುಂಬಾ ಚೆನ್ನಾಗಿ ದರ್ಶನ ಕೂಡ ಆಯಿತು. ತಾಯಿ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಅಷ್ಟು ದೂರದಿಂದ 500-600 ಕಿಲೋಮೀಟ್ರಿಂದ ಬಂದು ನಾವು ಈ ದರ್ಶನ ಮಾಡಿದ್ವಲ್ಲ, ತುಂಬಾ ಖುಷಿ ಆಯಿತು. ಇಲ್ಲಿ ನೋಡಿದ್ರೆ ಅಷ್ಟು ಜನ ಕಾಣ್ತಾ ಇರಲಿಲ್ಲ. ದೇವಸ್ಥಾನದ ಒಳಗಡೆ ಹೋದ್ರೇ ತುಂಬ ಜನ ಇದ್ದರು. ನಮಗೆ 2 ಅವರ್ಸ್ಗೆಲ್ಲ ದರ್ಶನ ಆಯಿತು. ಮಾತ್ರ ಒಳಗಡೆ ಎಲ್ಲ ನನಗೆ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ತಾಯಿ ಯಲ್ಲಮ್ಮನ ಪವಾಡ ಅಂತ ಅಂದರೆ ಎಷ್ಟು ಅಂತ ನೋಡ್ಬೋದು ನೀವು. ನಾನು ಒಳಗಡೆ ಕ್ಲಿಪ್ಪಿಂಗ್ ತೊಗೊಂಡು ತೋರಿಸೋಣ ಅಂತ ಅಂದ್ಬಿಟ್ಟು ಅದನ್ನು ಮಾಡೋಣ ಅಂತ ವೀಡಿಯೋ ಮಾಡೋಣ ಅಂತ ಅಂದರೆ ಮಾಡ್ಕೊಂಡಿದ್ದೀನಿ ವೀಡಿಯೋ, ಬಟ್ ಬ್ಲರ್ ಬಂದಿದೆ ವೀಡಿಯೋ ತಾಯಿ ಯಲ್ಲಮ್ಮಂದು. ನಾನು ನೀಟಾಗೆ ತೆಗ್ದಿದ್ದೀನಿ ಎಲ್ಲನೂ. ಅಲ್ಲಿ ವೀಡಿಯೋ ಮಾಡೋಂಗಿಲ್ವಂತೆ, ಅಲ್ಲೇ ಹಾಕಿದ್ದಾರೆ. ಮತ್ತು ಎಲ್ಲರೂ ಹೇಳ್ತಿರ್ತಾರೆ. ನಾವು ಒಂದು ಸ್ವಲ್ಪ ಮನೇಲಿ ಇರೋರ್ಗೆ ಮಕ್ಕಳಿಗೆ ಮತ್ತು ನಿಮಗೆ ಎಲ್ಲ ತೋರಿಸೋಣ, ಒಂದು ಸ್ವಲ್ಪನಾದರೂ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತಗೊಂಡೆ. ಬಟ್ ಆ ತಾಯಿದು ಸತ್ಯ ನೋಡಿ ಎಷ್ಟು ಇದೆ ಅಂತ. ವಿಡಿಯೋ ತೆಗ್ದಿದ್ದೀನಿ, ಆದ್ರೂ ಅದು ಬ್ಲರ್ ಬಂದಿದೆ ಸರಿಯಾಗಿ. ಮುಖ ನನಗೆ ತುಂಬ ಕ್ಲಿಯರಾಗಿ ಕಾಣಿಸಿದೆ ಮುಖ ದೇವ್ರದ್ದು. ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂತಂದರೆ ಅಲ್ಲಿ ಹಿಂದ್ಗಡೆ ಕನ್ನಡಿನೂ ಹಾಕಿರ್ತಾರೆ, ಅದರಲ್ಲೂ ನೋಡಿದ್ವಿ. ಆಮೇಲೆ ಮುಂದೆನೇ ಹೋಗಿ ತಾಯಿ ದರ್ಶನ ತುಂಬ ಚೆನ್ನಾಗಿ ಮಾಡಿದ್ವಿ. ಎಲ್ಲನೂ ಆಯಿತು. ಆದರೆ ನಾವು ವೀಡಿಯೋದಲ್ಲಿ ಬಂದಿಲ್ಲ. ತಾಯಿದು ಮುಖ ಸರಿಯಾಗಿ ಬಿದ್ದಿಲ್ಲ ಮತ್ತು ಬ್ಲರ್ ಬಂದಿದೆ. ಅದರದ್ದು ತಾಯಿ ದರ್ಶನ ಎಷ್ಟು ಸತ್ಯ ಅಂತ ಅಂದರೆ ತುಂಬಾ ಸತ್ಯ ಅಂತ ನಾನು ನಂಬ್ತೀನಿ. ನನಗೆ ತುಂಬ ಇದಾಗೋಯಿತು ಅದು ನೋಡಿ. ಮೈಯೆಲ್ಲ ರೋಮಾಂಚನ ಆಗ್ಬಿಡುತ್ತೆ. ತಾಯಿ ಹತ್ರ ಹೋಗಿ ಕೈ ಮುಗಿತಾ ಇದ್ರೆ, ತಾಯಿ ಮುಖ ನೋಡ್ತಾ ಇದ್ದರೆ ರೋಮಾಂಚನ ಆಗ್ಬಿಡುತ್ತೆ. ಅಷ್ಟು ತಾಯಿ ಸತ್ಯ ಐತೆ. ಮಾತ್ರ ಒಂಥರ ಪಾಸಿಟಿವ್ ಎನರ್ಜಿ ಅಂತಾರಲ್ಲ, ಆ ತಾಯಿ ನೋಡುವಾಗ ನಮ್ಗೆ ಹಂಗೆ ಅನ್ನಿಸುತ್ತೆ. ತಾಯಿ ದೇವ್ರು ನೋಡ್ತಾವ. ಯಾರು? ನನ್ನ ಕೈಲಾದಷ್ಟು ನಿಮಗೆ ದೇವ್ರು ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ನಿಮಗೂ ಆ ತಾಯಿ ಯಲ್ಲಮ್ಮ ಒಳ್ಳೇದು ಮಾಡಲಿ ಅಂತ. ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ, ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ತಾಯಿ ಒಳ್ಳೇದು ಮಾಡಲಿ ಅಂತ ಅಂದ್ಕೊಂಡು ಇವಾಗ ನಾವು ದೇವ ದರ್ಶನ ಮಾಡಿಕೊಂಡು ಅಷ್ಟು ಚೆನ್ನಾಗಾಯಿತು. ದೇವ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಯಾರೆಲ್ಲ ನನ್ನ ವೀಡಿಯೋಗಳು ನೋಡ್ತಿದ್ದೀರಾ, ಹಿಂದಿನ ವೀಡಿಯೋನು ನೋಡಿ ಹಂಗೆ ಸಪೋರ್ಟ್ ಮಾಡಿ, ಈ ವಿಡಿಯೋಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋನು ತುಂಬಾ ಚೆನ್ನಾಗಿದೆ ನೋಡಿ. ಅಲ್ಲ ಅವರೇ.